ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗಲು ನನಗೆ ಶಿವಣ್ಣನಂತಹ ನಟ ಬೇಕಾಗಿತ್ತು. ಈ ಮಾತನ್ನ ಹೇಳಿದ್ದು ಕೆಜಿಎಫ್ ಸಂಗೀತ ನಿರ್ದೇಶಕ ರವಿ ಬಸ್ರೂರು. ಯಕ್ಷಗಾನದ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಮಹದಾಸೆ ಹೊತ್ತಿದ್ದ ರವಿ ಬಸ್ರೂರು ಅವರಿಗೆ ಒಂದೊಳ್ಳೆ ಸಬ್ಜೆಕ್ಟ್ ಸಿಕ್ಕಿತ್ತು. ಚಿತ್ರಕ್ಕೆ ವೀರಚಂದ್ರಹಾಸ ಅಂತ ನಾಮಕರಣ ಕೂಡ ಮಾಡಿದ್ರು. ನುರಿತ ಕಲಾವಿದರು ಈ ಚಿತ್ರದಲ್ಲಿ ಬಸ್ರೂರು ಅವರಿಗೆ ಸಾಥ್ ನೀಡಿದ್ರು. ಆದರೆ ಇಂತಹ ಸಿನಿಮಾಗಳು ಜನರಿಗೆ ತಲುಪಬೇಕಾದ್ರೆ ಅಲ್ಲೊಂದು ಜನಪ್ರಿಯ ಮುಖ ಬೇಕಾಗಿತ್ತು. ಚಿತ್ರಕ್ಕೆ ಹೈಪ್ ಕೊಡುವಂತಹ ಕಮರ್ಷಿಯಲ್ ನಾಯಕ ಬೇಕಾಗಿತ್ತು. ಬರೀ ಸ್ಟಾರ್ ನಟ ಮಾತ್ರವಲ್ಲ, ಆ ನಟನಿಗೆ ಯಕ್ಷಗಾನದ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿರಬೇಕು. ಹೀಗೆ ಈ ಎಲ್ಲ ಅಂಶಗಳು ಇರುವ ಸ್ಟಾರ್ ನಟನನ್ನ ಈ ಚಿತ್ರಕ್ಕೆ ಕರೆತರುವ ಪ್ಲಾನ್ನಲ್ಲಿದ್ದ ರವಿ ಬಸ್ರೂರು ಅವರಿಗೆ ಸೂಪರ್ ಸ್ಟಾರ್ ಸಿಕ್ಕಿಬಿಟ್ಟಿದ್ರು. ಶಿವಣ್ಣ ಬಸ್ರೂರು ಅವರ ಕನಸಿನ ಕೂಸಿಗೆ ಮೆರಗು ನೀಡಲು ಮುಂದೆ ಬಂದಿದ್ರು. ವೀರಚಂದ್ರಹಾಸ ಸಿನಿಮಾಗಾಗಿ ಶಿವಣ್ಣ ಅವರು 4 ದಿನಗಳ ಡೇಟ್ಸ್ ಕೊಟ್ಟಿದ್ರು. ಅವಶ್ಯ ಬಿದ್ದರೆ ಇನ್ನೂ ಹೆಚ್ಚಿನ ಸಮಯವನ್ನ ಈ ಸಿನಿಮಾಗೆ ನೀಡುವ ಭರವಸೆಯನ್ನು ಶಿವಣ್ಣ ನೀಡಿದ್ರು. ಚಿತ್ರೀಕರಣದ ಸಮಯದಲ್ಲಿ ಸೆಂಚುರಿ ಸ್ಟಾರ್ ಯಕ್ಷಗಾನದ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ಬಳಿಕ ನಟಿಸಲು ಬಯಸಿದ್ರು ಅಂತ ರವಿ ಬಸ್ರೂರು ಹೇಳಿಕೊಂಡಿದ್ದಾರೆ. ಶಿವರಾಜ್ ಕುಮಾರ್ ಅವರು ವಿಶೇಷ ಪಾತ್ರದಲ್ಲಿ ನಟಿಸಿರುವ ವೀರಚಂದ್ರಹಾಸ ಸಿನಿಮಾದಲ್ಲಿ ಸುಮಾರು 400 ಯಕ್ಷಗಾನ ಕಲಾವಿದರು ಅಭಿನಯಿಸಿರುವುದು ದಾಖಲೆ ಅಂತಾನೆ ಹೇಳಬಹುದು. ಇದುವರೆಗೂ ಒಂದೇ ಸಿನಿಮಾದಲ್ಲಿ ಇಷ್ಟೊಂದು ಯಕ್ಷಗಾನ ಕಲಾವಿದರು ನಟಿಸಿರಲು ಸಾಧ್ಯವಿಲ್ಲ. ಇದನ್ನ ದಾಖಲೆಯ ಪುಸ್ತಕ ಸೇರಿಸುವ ಯೋಚನೆಯಲ್ಲಿ ಚಿತ್ರತಂಡವಿದೆ. ಈ ಸಿನಿಮಾದಲ್ಲಿ ಶಿವಣ್ಣ ಅವರ ಪಾತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದ್ದು, ನಾಡಪ್ರಭು ಪುಟ್ಟಸ್ವಾಮಿ ಪಾತ್ರದಲ್ಲಿ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ನಟಿಸಿದ್ದಾರೆ. ಈಗಿನ ಪೀಳಿಗೆಯ ಪ್ರೇಕ್ಷಕರನ್ನ ಸೆಳೆಯುವಂತಹ ಸಲುವಾಗಿ ಚಂದ್ರಹಾಸ ಸಿನಿಮಾದಲ್ಲಿ ಸಾಕಷ್ಟು ಕಮರ್ಷಿಯಲ್ ಅಂಶಗಳನ್ನು ಸೇರಿಸಲಾಗಿದೆ ಅಂತ ರವಿ ಬಸ್ರೂರು ಹೇಳಿಕೊಂಡಿದ್ದಾರೆ. ವಿಶೇಷವಾಗಿ ಕರಾವಳಿಯಿಂದ ಹೊರಗಿನವರಿಗೂ ಇಷ್ಟವಾಗುವಂತೆ ಸಾಕಷ್ಟು ಅಂಶಗಳು ಈ ಸಿನಿಮಾದಲ್ಲಿ ಇದೆಯಂತೆ. ಅಂದ್ರೆ ಯಕ್ಷಗಾನ ಜನಪ್ರಿಯತೆ ಪಡೆದಿರುವ ಸ್ಥಳಗಳ ಜನರಿಗೂ ಅರ್ಥವಾಗುವಂತೆ ಅನೇಕ ಆಕರ್ಷಕ ವಿಷಯಗಳನ್ನ ಸೇರಿಸಲಾಗಿದೆ. ವೀರಚಂದ್ರಹಾಸವು ಚಿತ್ರಮಂದಿರಗಳಲ್ಲಿ ಪ್ರೇಕ್ಷಕರಿಗೆ ಒಂದೊಳ್ಳೆಯ ಅನುಭವ ನೀಡೋದಂತೂ ಗ್ಯಾರಂಟಿ ಅಂತ ರವಿ ಬಸ್ರೂರು ಭರವಸೆ ನೀಡಿದ್ದಾರೆ. ಒಬ್ಬ ವ್ಯಕ್ತಿ ಭಿಕ್ಷುಕನಿಂದ ರಾಜನಾಗುವವರೆಗೆ ನಡೆಯುವ ಕಥೆಯನ್ನ ಕೂಡ ಈ ಸಿನಿಮಾದಲ್ಲಿ ಹೇಳಲಾಗಿದೆಯಂತೆ. ಹಲವು ವಿಭಿನ್ನ ವಿಷಯಗಳು ಈ ಸಿನಿಮಾದಲ್ಲಿದ್ದು, ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಪಾಂಡವರಿಗೆ ಬೃಹತ್ ಸೈನ್ಯವನ್ನ ಒದಗಿಸುವ ಪಾಂಡವರ ಮಿತ್ರರಲ್ಲಿ ಒಬ್ಬನಾಗಿ ಅವರನ್ನ ಮಹಾಭಾರತದಲ್ಲಿಯೂ ಉಲ್ಲೇಖಿಸಲಾಗಿದೆ. ಈ ಅಂಶಗಳು ಚಿತ್ರದಲ್ಲಿವೆ ಅಂತ ರವಿ ಬಸ್ರೂರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಇದೇ ಮೊದಲ ಬಾರಿಗೆ ಯಕ್ಷಗಾನ ಕಲೆಯನ್ನ ತೆರೆ ಮೇಲೆ ತರುವ ಪ್ರಯತ್ನ ಮಾಡಲಾಗ್ತಾ ಇದೆ. ಈ ಹಿಂದೆ ಅನೇಕ ಸಿನಿಮಾಗಳಲ್ಲಿ ಯಕ್ಷಗಾನದ ಝಲಕ್ ಅಥವಾ ಪಾತ್ರಧಾರಿಗಳನ್ನ ಪರಿಚಯಿಸಿದ್ರೂ ಸಂಪೂರ್ಣ ಯಕ್ಷಗಾನ ಮನರಂಜನಾತ್ಮಕ ಸಿನಿಮಾ ರೂಪದಲ್ಲಿ ಬಂದಿಲ್ಲ. ವೀರಚಂದ್ರಹಾಸ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಮುಖ್ಯ ಪಾತ್ರ ಮಾಡ್ತಾ ಇದ್ದು, ಅವರ ಲುಕ್ ರಿವೀಲ್ ಆದಾಗಿನಿಂದ ಕುತೂಹಲ ಮೂಡಿಸಿತ್ತು. ಶಿವಣ್ಣ ಅವರ ಕರಿಯರ್ನಲ್ಲಿ ಇಂಥದ್ದೊಂದು ಪಾತ್ರ ಇದುವರೆಗೂ ಮಾಡಿಲ್ಲ. ಅವರ ಪಾತ್ರ ಸಿನಿಮಾದಲ್ಲಿ ಎಷ್ಟು ಹೊತ್ತು ಇರುತ್ತದೆಯೋ ಗೊತ್ತಿಲ್ಲ. ಆದರೆ ಅವರ ಎಂಟ್ರಿಯಿಂದಲೇ ಚಿತ್ರಕ್ಕೆ ಸಾಕಷ್ಟು ಪ್ರಚಾರವಂತೂ ಸಿಕ್ಕಿದೆ. ಅಂದಹಾಗೆ ವೀರಚಂದ್ರಹಾಸ ಚಿತ್ರಕ್ಕೆ ಶಿವರಾಜ್ ಕುಮಾರ್ ಅವರನ್ನ ಪೂರ್ಣ ಪ್ರಮಾಣದ ನಾಯಕರನ್ನಾಗಿ ಮಾಡುವ ಆಸೆ ನಿರ್ದೇಶಕ ರವಿ ಬಸ್ರೂರು ಅವರಲ್ಲಿ ಇದ್ದಂತೆ. ಆದರೆ ಅವರಿಗೆ ಅನಾರೋಗ್ಯದ ಕಾರಣದಿಂದಾಗಿ ಅದು ಸಾಧ್ಯವಾಗಲಿಲ್ಲ. ಈ ಪಾತ್ರವನ್ನ ಶಿವಣ್ಣ ಹಾಗೂ ಗೀತಕ್ಕ ಅವರಿಗೆ ಹೇಳಿದಾಗ ಅವರು ಬಹಳ ಖುಷಿಯಿಂದ ಒಪ್ಪಿದ್ರು. ರಾಜ ಚಂದ್ರಹಾಸನ ಪಕ್ಕದ ರಾಜ್ಯದವನ ಪಾತ್ರದಲ್ಲಿ ಅವರು ನಟಿಸಿದ್ದು, ಯಕ್ಷಗಾನ ವೇಷ ಹಾಕಿ ಈ ಪಾತ್ರವನ್ನ ನಿಭಾಯಿಸಿದ್ದಾರೆ ಅಂತ ನಿರ್ದೇಶಕರು ಹೇಳಿಕೊಂಡಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.